ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹುಡುಗಿರನ್ನ ಹೇಗೆ ಒಂದೇ ಒಂದು ಸಣ್ಣ ಸೈಕಾಲಜಿಕಲ್ ಟ್ರಿಕ್ನ ಯೂಸ್ ಮಾಡಿ ನೀವು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳೋದು, ಅಥವಾ ನೀವು ಏನು ಕೇಳಿದ್ರು ಕೊಡೋ ಥರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಹುಡುಗಿರು ನೀವು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳೋದಿಲ್ಲ, ನೀವು ಕೇಳಿದ್ದನ್ನೆಲ್ಲ ಕೊಡೋದು ಇಲ್ಲ. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೀತಿ ನೀವು ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನೀವು ಏನು ಹೇಳಿದ್ರು, ನೀವು ಏನು ಕೇಳಿದ್ರು ಆ ಹುಡುಗಿ ಕೊಡದೇ ಇರೋದಿಲ್ಲ. ಹಾಗಾದ್ರೆ ಆ ಟ್ರಿಕ್ ಏನು ಅಂತ ನೋಡೋಣವಾ? ಬಟ್ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಹುಡುಗಿರನ್ನ ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನನಗೆ ಇಂಥದ್ದು ಬೇಕು ಅಂತ ಕೇಳಿದಾಗ ಅವರು ಡೈರೆಕ್ಟಾಗಿ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಲೇ ಹೇಳ್ತಾರೆ. ಅಂಥ ಟೈಮ್ನಲ್ಲಿ ನಾವು ಆಪ್ಷನಲ್ ಟ್ರಿಕ್ನ ಯೂಸ್ ಮಾಡಬೇಕು. ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಹುಡುಗಿರನ್ನ ನಾವು ಹೇಳಿದ್ದನ್ನೆಲ್ಲ ಕೇಳೋ ರೀತಿ, ಕೇಳಿದ್ದನ್ನೆಲ್ಲ ಕೊಡೋ ರೀತಿ ಕನ್ವಿನ್ಸ್ ಮಾಡ್ಬೋದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೀವು ಒಂದು ಹುಡುಗಿನ ನೋಡಿರ್ತೀರ, ಆ ಹುಡುಗಿ ಅಂದರೆ ನಿಮಗೆ ತುಂಬ ಇಷ್ಟ ಇರುತ್ತೆ, ಆಯಿತಾ? ಅವ್ರ ಜೊತೆ ಮಾತಾಡಬೇಕು ಅಂತಲೂ ಅಂದ್ಕೊಂಡಿರ್ತೀರ. ಆದರೆ ನಿಮ್ಮ ಹತ್ರ ಆ ಹುಡುಗಿ ನಂಬರ್ ಇರೋದಿಲ್ಲ. ಸೊ ಆ ಟೈಮ್ನಲ್ಲಿ ನೀವು ಆ ಹುಡುಗಿ ಹತ್ರ ಹೋಗಿ ಡೈರೆಕ್ಟಾಗಿ ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರೆ ಆ ಹುಡುಗಿ ನಿಮ್ಮ ಮುಖಕ್ಕೆ ಹೊಡೆದಂಗೆ ಇಲ್ಲ, ನಾನು ನನ್ನ ನಂಬರ್ ಕೊಡೋದಕ್ಕಾಗೋದಿಲ್ಲ ಅಂತಲೇ ಹೇಳ್ತಾಳೆ. ಆದರೆ ನೀವು ಆ ಟೈಮ್ನಲ್ಲಿ ಆಪ್ಷನಲ್ ಟ್ರಿಕ್ನ ಯೂಸ್ ಮಾಡಿದ್ರೆ ಆ ಹುಡುಗಿ ನಿಮಗೆ ನಂಬರ್ ಕೊಡೋ ಚಾನ್ಸಸ್ 99.99% ಇರುತ್ತೆ. ಅದು ಹೇಗೆ ಅಂದರೆ, ಈಗ ನೀವು ಆ ಹುಡುಗಿ ಹತ್ರ ಹೋಗಿ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳೋ ಬದಲು ನೀವು ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಕೇಳಿ. ಒಂದು ವೇಳೆ ಆ ಹುಡುಗಿ ವಾಟ್ಸಪ್ ಅಂತ ಹೇಳಿದ್ರೆ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅಂತ ಕೇಳಿ. ಒಂದು ವೇಳೆ ಆ ಹುಡುಗಿ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಕೇಳಿ, ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ದಿನ ಚಾಟ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಆ ಹುಡುಗಿನೇ ನಿಮಗೆ ನಂಬರ್ ಕೊಡ್ತಾಳೆ. ಒಟ್ನಲ್ಲಿ ನಿಮ್ಗೆ ಏನು ಬೇಕಿತ್ತು, ಆ ಹುಡುಗಿ ಫೋನ್ ನಂಬರ್ ತಾನೆ, ಅದು ನಿಮಗೆ ಸಿಕ್ತಲ್ವಾ? ಅಷ್ಟೇ, ತುಂಬ ಸಿಂಪಲ್. ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಒಂದು ಹುಡುಗಿನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಡೈರೆಕ್ಟಾಗಿ ನೀವು ಆ ಹುಡುಗಿ ಜೊತೆ ನಾಳೆ ನಿಮ್ಮನ್ನು ಮಾತಾಡಿಸ್ಬೇಕು, ಮೀಟ್ ಆಗಬೇಕು, ಸಿಗ್ತೀರಾ ಅಂತ ಕೇಳೋ ಬದಲು ನೀವು ಆ ಹುಡುಗಿನ ನೀವು ನಾಳೆ ಬೆಳಗ್ಗೆ ಫ್ರೀ ಇರ್ತೀರಾ, ಸಂಜೆ ಫ್ರೀ ಇರ್ತೀರಾ ಅಂತ ಕೇಳಿ. ಅದಕ್ಕೆ ಆ ಹುಡುಗಿ ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾಳೆ. ಮಾರ್ನಿಂಗ್ ಫ್ರೀ ಇರ್ತೀನಿ, ಇಲ್ಲ ಈವ್ನಿಂಗ್ ಫ್ರೀ ಇರ್ತೀನಿ ಅಂತ ಹೇಳ್ತಾಳೆ. ಫಾರ್ ಎಕ್ಸಾಂಪಲ್, ನಾನು ನಾಳೆ ಮಾರ್ನಿಂಗ್ ಫ್ರೀ ಇರ್ತೀನಿ ಅಂತ ಹೇಳಿದಾಗ ನೀವು ಆಗಬೇಕಾದ್ರೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ನೀವು ಮಾರ್ನಿಂಗ್ ಫ್ರೀ ಇರ್ತೀನಿ ಅಂತ ಹೇಳಿದ್ರಲ್ವಾ, ಮೀಟ್ ಆಗೋಣ ಅಂತ ಹೇಳಿ. ಆಗ ಆ ಹುಡುಗಿ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಸೊ ಗೊತ್ತಾಯ್ತಲ್ವಾ ಆಪ್ಷನಲ್ ಟ್ರಿಕ್ನ ಹೇಗೆ ಯೂಸ್ ಮಾಡಬೇಕು ಅಂತ? ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಯಾವ ಹುಡುಗಿಗೆ ಬೇಕಾದರೂ ಏನು ಬೇಕಾದರೂ ಕೇಳ್ಬೋದು. ಅದಕ್ಕೆ ಆ ಹುಡುಗಿ ನೋ ಅಂತ ಹೇಳೋ ಚಾನ್ಸೇ ಇರೋದಿಲ್ಲ. ಅದು ಒಂದು ಹುಡುಗಿಯ ಫೋನ್ ನಂಬರ್ ಕೇಳೋದಕ್ಕಾಗಿರ್ಬೋದು, ಅಥವಾ ಒಂದು ಹುಡುಗಿನ ಆಚೆ ಡೇಟಿಂಗ್ಗೆ ಕರ್ಕೊಂಡು ಹೋಗೋದಕ್ಕಾಗಿರ್ಬೋದು, ಯಾವುದಕ್ಕೆ ಬೇಕಾದರೂ ಆಗಿರ್ಬೋದು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸಾರಿ ಯೂಸ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.